ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 5 ಅಂಕದ ಮೊದಲನೇ ಮೆಥಡ್ ಜಾಬ್ ಕಾಸ್ಟ್ ಶೀಟ್ ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಅದರ ಫಾರ್ಮ್ಯಾಟ್ ಏನು ಮತ್ತೆ ಎಷ್ಟು ಮೆಥಡ್ ಇದೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ಫಸ್ಟ್ 5 marks ಮೆಥಡ್ ಜಾಬ್ ಕಾಸ್ಟ್ ಶೀಟ್, how to prepare, what is the format and what are the methods to solve job cost sheet. In this video we are going to explain. So I have taken first format. ಮೊದಲಿಗೆ ಫಾರ್ಮ್ಯಾಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಕಾಸ್ಟ್ ಶೀಟ್ ಇನ್ ಫಾರ್ಮ್ಯಾಟ್ ಏನಿರುತ್ತೆ ಅದೇ ಜಾಬ್ ಕಾಸ್ಟ್ ಶೀಟ್ ಇನ್ ಫಾರ್ಮ್ಯಾಟ್ ಇರುತ್ತೆ. ಕಾಸ್ಟ್ ಶೀಟ್ ಫಾರ್ಮ್ಯಾಟ್ is the same as for job cost sheet. First we have to take material details. The given material details, direct material or raw material, whatever they give for material, that details first we have to record in job cost sheet. ಮೊದಲಿಗೆ ಕ್ವಶನ್ ಅಲ್ಲಿ ಕೊಡುವಂತಹ ಮಟೀರಿಯಲ್ ಬಗ್ಗೆ ಎಂಟ್ರಿ ಮಾಡಬೇಕು. ಫಸ್ಟ್ ಟ್ರಾನ್ಸಾಕ್ಷನ್ ಮಟೀರಿಯಲ್, ಅದು ಡೈರೆಕ್ಟ್ ಮಟೀರಿಯಲ್ ಆಗಿರ್ಬೋದು, ರಾ ಮಟೀರಿಯಲ್ ಆಗಿರ್ಬೋದು, ಒಟ್ಟು ಮಟೀರಿಯಲ್ ನ ಮೊದಲು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ದ ಎಕ್ಸ್ಪೆನ್ಸಸ್, ದಟ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ದೇ ವಿಲ್ ಗಿವ್ ಇಟ್ ಆಸ್ ದ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೊಡಕ್ಟಿವ್ ವೇಜಸ್, ಪ್ರೊಡಕ್ಟಿವ್ ಲೇಬರ್, ಪ್ರೊಡಕ್ಟಿವ್ ಎಕ್ಸ್ಪೆನ್ಸಸ್. ಕ್ವಶನ್ ಅಲ್ಲಿ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ. ಅದನ್ನ ಆಡ್ ಮಾಡ್ಕೊಂಡಾಗ ನಮ್ಮ ಫಸ್ಟ್ ಆನ್ಸರ್ ಬರುತ್ತೆ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಆನ್ಸರ್ ಬರುತ್ತೆ. ಸೊ ಪ್ರೈಮ್ ಕಾಸ್ಟ್ ಆನ್ಸರ್ ಬರ್ಬೇಕಂದ್ರೆ ಮಟೀರಿಯಲ್ ಮತ್ತು ವೇಜಸ್ ನ ಆಡ್ ಮಾಡ್ಕೋಬೇಕು. ದೇರ್ ಆರ್ ಟೋಟಲ್ 3 types ಆಫ್ ಓವರ್ ಹೆಡ್ಸ್ ಆರ್ 3 types ಆಫ್ ಎಕ್ಸ್ಪೆನ್ಸಸ್ ಇನ್ ಕಾಸ್ಟ್ ಶೀಟ್. ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್. ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್ ಅನ್ನೋ 3 ರೀತಿ ಎಕ್ಸ್ಪೆನ್ಸಸ್ ಇರುತ್ತೆ. ಅವನ್ನ ನಾವು ನೆಕ್ಸ್ಟ್ ಆಡ್ ಮಾಡ್ತಾ ಹೋಗ್ಬೇಕು. ಫ್ಯಾಕ್ಟರಿ ಓವರ್ ಹೆಡ್ ಆಡ್ ಮಾಡಿದಾಗ ವರ್ಕ್ ಕಾಸ್ಟ್ ಆನ್ಸರ್ ಬರುತ್ತೆ. ಆಫೀಸ್ ಓವರ್ ಹೆಡ್ ನ ಆಡ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಸೆಲ್ಲಿಂಗ್ ಓವರ್ ಹೆಡ್ ನ ಆಡ್ ಮಾಡಿದಾಗ ಕಾಸ್ಟ್ ಆಫ್ ಸೇಲ್ ಬರುತ್ತೆ. ಇದು ಫಾರ್ಮ್ಯಾಟ್. ಸೊ ಈ 3ರಲ್ಲಿ ಯಾವ್ದಾದ್ರು 2 ಓವರ್ ಹೆಡ್ ನ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ. ಬಟ್ ಇವುಗಳನ್ನ ಕೊಡುವಾಗ 2 ಮೆಥಡ್ ಇದೆ. ಡೈರೆಕ್ಟ್ ವ್ಯಾಲ್ಯೂ ಕ್ವಶನ್ ಆರ್ ಪರ್ಸೆಂಟೇಜ್ ವ್ಯಾಲ್ಯೂ. ಡೈರೆಕ್ಟ್ ವ್ಯಾಲ್ಯೂ ಅಂದ್ರೆ ಡೈರೆಕ್ಟ್ ಅಮೌಂಟ್ ಆದ್ರೂ ಕೊಡಬಹುದು ಅಥವಾ ಪರ್ಸೆಂಟೇಜ್ ಮೇಲೆ ಕೊಡಬಹುದು. ನೆಕ್ಸ್ಟ್ ಸೇಲ್ಗೆ ಪ್ರಾಫಿಟ್ ನ ಸೇರಿಸಿದಾಗ, ಕಾಸ್ಟ್ ಆಫ್ ಸೇಲ್ಗೆ ಪ್ರಾಫಿಟ್ ನ ಸೇರಿಸಿದಾಗ ಸೇಲ್ ಆನ್ಸರ್ ಬರುತ್ತೆ. ನಾವು ಜಾಬ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡೋದು ಐದರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ರಾಫಿಟ್ ಆರ್ ಸೇಲ್. ನಮಗೆ ಸೇಲ್ ಕಂಡಿಡೀರಿ ಅಥವಾ ಪ್ರಾಫಿಟ್ ಕಂಡಿಡೀರಿ ಅಂತ ಈ ಪ್ರಶ್ನೆನ ಕೊಟ್ಟಿರ್ತಾರೆ ಜಾಬ್ ಕಾಸ್ಟ್ ಶೀಟ್ ನ. ಸೊ ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್. ದ ಸೇಮ್ ಕ್ವಶನ್ ವಿಲ್ ಅಪಿಯರ್ ಇನ್ ದ ಪೇಪರ್. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಜಾಬ್ ಕಾಸ್ಟ್ ಶೀಟ್ ಮೇಲೆ. ಇದೇ ಸೇಮ್ ಕ್ವಶನ್ ಪೇಪರ್ ನಲ್ಲಿ ಬರುತ್ತೆ, ಆದ್ರೆ ನ್ಯೂಮರಿಕಲ್ ನಂಬರ್ಸ್ ಅಷ್ಟೇ ಚೇಂಜ್ ಮಾಡಿರ್ತಾರೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಎಸ್ಟಿಮೇಟೆಡ್ ಜಾಬ್ ನಂಬರ್ 200, raw material consumed 50,000, direct wages paid 10,000, factory expenses 40%, office expenses 10%. The quotation should include a profit of 20% on cost price. So I have taken the first method example, that is given overhead are in percentage value. ಸೊ ನಾ ಮೊದಲಿಗೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಲ್ಲ, ಇದು ಮೊದಲೇ ಮೆಥಡ್ ಮೇಲೆ ಇದೆ. ಅಂದ್ರೆ ಕ್ವಶನ್ ಅಲ್ಲಿ ಬರುವಂತ ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್ ಮತ್ತು ಸೆಲ್ಲಿಂಗ್ ಓವರ್ ಹೆಡ್ ಪರ್ಸೆಂಟೇಜ್ ನಲ್ಲಿ ಇರುತ್ತೆ. ಸೊ ಪರ್ಸೆಂಟೇಜ್ ನಲ್ಲಿ ಕೊಟ್ಟರೆ ಅದು ಫಸ್ಟ್ ಮೆಥಡ್, ಇದನ್ನ ವ್ಯಾಲ್ಯೂಸ್ ಒಳಗೆ ಕೊಟ್ಟರೆ ಸೆಕೆಂಡ್ ಮೆಥಡ್. ಸೊ ಜಾಬ್ ಕಾಸ್ಟ್ ಶೀಟ್ ನ ನೀವು 2 ರೀತಿ ಪ್ರಾಕ್ಟೀಸ್ ಮಾಡಬೇಕು. ಈ ಆನ್ಸರ್ ನ ಯಾವ ರೀತಿ ಸಾಲ್ವ್ ಮಾಡೋದನ್ನ ನೋಡೋಣ. ಮೊದಲಿಗೆ ಅಕೌಂಟ್ ಹೆಡ್ಡಿಂಗ್ ಹಾಕ್ತಿವಿ, ಜಾಬ್ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ ಮತ್ತು ಜಾಬ್ ಕಾಸ್ಟ್ ಶೀಟ್ ಇನ್ ಫಾರ್ಮ್ಯಾಟ್ ಸೇಮ್ ಇರೋದ್ರಿಂದ ನೀವು ಕಾಸ್ಟ್ ಶೀಟ್ ಅಂತ ಹೆಡ್ಡಿಂಗ್ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. There is same format for cost sheet and job cost sheet, but you have to mention the heading as job cost sheet only, not cost sheet. There are 2 columns for job cost sheet, that is particular and amount column. First transaction we have to take material. Material given in the question, raw material consumed 50,000 rupees. So that 50,000 rupees we have to record first, because material first format is our material 50,000. Then we have to take direct wages or direct expenses or direct labor. Here they given direct wages. ಈ ಕ್ವಶನ್ ಅಲ್ಲಿ ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ 10,000. ಸೊ ಅದನ್ನ ಎಂಟ್ರಿ ಮಾಡ್ತೀವಿ. ಟೋಟಲ್ ಅಮೌಂಟ್ 60,000. ಇದನ್ನ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ ಆಡ್ ಮಾಡ್ಕೊಂಡಾಗ. ಮಟೀರಿಯಲ್ ಮತ್ತು ವೇಜಸ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿದಾಗ ಬರೋ ಆನ್ಸರ್ ಗೆ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಈಗ 3 ರೀತಿ ಓವರ್ ಹೆಡ್ ನ ಹುಡುಕ್ಬೇಕು. ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್. ಈ ಪ್ರಶ್ನೆಯಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಇದೆ. 40% ವೇಜಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಯಾವಾಗ ಪರ್ಸೆಂಟೇಜ್ ನಲ್ಲಿ ಪ್ರಾಬ್ಲಮ್ ಇರುತ್ತೆ, ಆ ಪರ್ಸೆಂಟೇಜ್ ನ ಎದ್ರ ಮೇಲೆ ಮಾಡೋದಿದ್ದಾರೆ ಅದನ್ನ ನೋಡ್ಬೇಕು. ಸೊ ಆನ್ ವೇಜಸ್ ಮೀನ್ಸ್ ವಿ ಹ್ಯಾವ್ ಟು ಟೇಕ್ ವೇಜಸ್ ಅಮೌಂಟ್.
Sometimes they will give as a 40% on prime cost, then we have to take the prime cost amount for calculation. So 40% on wages now. So wages amount is 10,000 in the problem. So 10,000 is given as a wages amount. So on 10,000, 40%. Factory overhead 10,000, 40%, 4,000. So total amount is called as work cost amount. It is also called as factory cost. Then we have to take ಆಫೀಸ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ನಾವು ಆಫೀಸ್ ಓವರ್ ಹೆಡ್ ನ ತಗೋಬೇಕು. ಪ್ರಶ್ನೆಯಲ್ಲಿ 10% ಇದೆ, ಅದನ್ನ ಫ್ಯಾಕ್ಟರಿ ಕಾಸ್ಟ್ ಮೇಲೆ ಮಾಡಿದ್ದಾರೆ. ವರ್ಕ್ ಕಾಸ್ಟ್ ಗೆ ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿತೀವಿ. ಪ್ರಾಬ್ಲಮ್ ನಲ್ಲಿ ಫ್ಯಾಕ್ಟರಿ ಕಾಸ್ಟ್ 64,000 ಇದೆ. ಇದರ ಮೇಲೆ 10% ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಅದನ್ನ ಆಫೀಸ್ ಓವರ್ ಹೆಡ್ ನ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತಾನು ಕರಿತೀವಿ. ಆನ್ 64,000 10% ಮೀನ್ಸ್ 6,400. ಸೊ ನೆಕ್ಸ್ಟ್ ಆಫ್ಟರ್ ಆಡಿಂಗ್ ಬೋತ್ ಆನ್ಸರ್ ವಿಲ್ ಬಿ ಕಾಸ್ಟ್ ಆಫ್ ಪ್ರೊಡಕ್ಷನ್ 70,400. Next, we have to add selling overhead, but it is not given in the question. There are three types of overheads comes under job cost sheet: factory overhead, office overhead, and selling overhead. But selling overhead is not given in the question. We will take next step, profit. So in the question, profit is given 20%. ಪ್ರಶ್ನೆಯಲ್ಲಿ 20% ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡುವಾಗ ಎದ್ರ ಮೇಲೆ ಹೇಳಿದ್ದಾರೆ ಅದನ್ನ ನೋಡ್ಕೋಬೇಕು. ಸೊ ಯಾವಾಗ ಅವರು ಕಾಸ್ಟ್ ಪ್ರೈಸ್ ಅಂತ ಮೆನ್ಷನ್ ಮಾಡಿರ್ತಾರೆ, ನಾರ್ಮಲ್ ಆಗಿ ನೀವು 20/100 ಮಾಡ್ಕೋಬೇಕು. ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ರೆ 20/120. ಈ 20ನ 100ಗೆ ಆಡ್ ಮಾಡಿ ಡಿವೈಡೆಡ್ ಬೈ ಗೆ ತಗೋಬೇಕು. ಸೆಲ್ಲಿಂಗ್ ಪ್ರೈಸ್ ಅಂತ ಇರಬೇಕು ಪರ್ಸೆಂಟೇಜ್ಗೆ, ಅವಾಗ ಮಾತ್ರ ಹಂಗೆ. ಸೊ ನಮ್ ಟೋಟಲ್ ಕಾಸ್ಟ್ 70,400 ಬಂದಿದೆ. 20% 20/100 ಮಾಡಿದಾಗ 14,080. Sometimes they give selling price for this cost price. Then you have to take 20/120. If they given 10%, 10/110. If they given 30%, 30/130. When they provide selling price word in the question. Cost price means divided by 100, just normal percentage divided by 100. So now sale value after adding profit and cost of production, sale 84,480. ಸೊ ಇದು ನಿಮ್ದು ಫಸ್ಟ್ ಮೆಥಡ್. ಪರ್ಸೆಂಟೇಜ್ ನಲ್ಲಿ ಕೊಟ್ಟಾಗ ಜಾಬ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋದು. ವ್ಯಾಲ್ಯೂ ನಲ್ಲಿ ಕೊಟ್ಟಾಗ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.